ಸಂಪೂರ್ಣ ಎಲ್ಲಾ ರಾಶಿಯ ದೈನಂದಿನ ಭವಿಷ್ಯಕ್ಕಾಗಿ ಉತ್ತಮ ಏಳಿಗೆಗಾಗಿ ಈಗಲೇ ವೈದಿಕ ಭವಿಷ್ಯ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ. ಧನ್ಯವಾದಗಳು. ಅಷ್ಟಗಂಧ ಎಂದರೇನು? ಇದರ ವಿಶೇಷತೆಯೇನು? ಅಷ್ಟಗಂಧ ದೇವರಿಗೆ ಶ್ರೇಷ್ಠವಾದ ಗಂಧ. ಶಿವ ಪರಮಾತ್ಮನು ಅಷ್ಟಗಂಧದ ಪ್ರಿಯ ಆಗಿದ್ದಾನೆ. ಅಷ್ಟಗಂಧವನ್ನು ದೇವರಿಗೆ ಲೇಪಿಸುವುದರಿಂದ ಪುಣ್ಯವು ದೊರಕುತ್ತದೆ. ಭಗವಂತನು ಪ್ರಸನ್ನನಾಗಿ ಫಲವನ್ನು ಕೊಡುತ್ತಾನೆ. ಕಷ್ಟ ಎಂದರೆ 8 ಅಷ್ಟಪದಿ, ಅಷ್ಟದಿಕ್ಪಾಲಕರು, ಅಷ್ಟಗಂಧ ಎಂಬ ಪದಗಳು ಪುರಾಣದಲ್ಲಿ ನಾರದ ಮುನಿಗಳು ಹೇಳಿದ್ದಾರೆ. ಅಷ್ಟಗಂಧವನ್ನು ತಯಾರಿಸುವುದು ಹೇಗೆ? ಕಸ್ತೂರಿ, ಗೋರಂಜನ, ಕುಂಕುಮದ ಹೂವು, ದೇವದಾರ, ಪಚ್ಚು, ಕರ್ಪೂರ, ಆರ್ತಿ, ಶ್ರೀಗಂಧ, ರಕ್ತಚಂದನವನ್ನು ಬೆರೆಸಿದಾಗ ಬರುವ ಮಿಶ್ರಣವನ್ನು ಅಷ್ಟಗಂಧ ಎಂದು ಕರೆಯುವರು. ಗಮನಿಸಿ: ಮದುವೆ ವಿಚಾರ, ಆರೋಗ್ಯ, ಧನಲಾಭ, ಶತ್ರುನಾಶ, ಉದ್ಯೋಗ, ಮನೆಯಲ್ಲಿ ಶಾಂತಿ, ಸಾಲಬಾಧೆಯ ವಿಚಾರ, ಪ್ರತಿ ಸಮಸ್ಯೆಗೂ ಉಚಿತ ಪರಿಹಾರಕ್ಕಾಗಿ ಕೂಡಲೇ ವೈದಿಕ ಜ್ಯೋತಿಷ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ.